ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಕೂಡ ಅದು ಊಹಾಪೋಹ ವಿಚಾರ. ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಮಾಡಲ್ಲ, ಇದು ಕಂದಾಯ ಸಚಿವರ ಮಾತು. ಬ್ರೇಕಿಂಗ್ ನ್ಯೂಸ್. ಮುಂದಿನ ವರ್ಷ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಇದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಅವಾಗ ಮುಂಚೂಣಿ ಬಂದು ವಾಪಸ್ ಹೋಗ್ತಾ ಇದೆ. ಮತ್ತೆ ಮುಂಚೂಣಿಯಲ್ಲಿ ಆ ಸಾಲುಗಳು ಬಂದಿತ್ತು, ಈಗ ಅದಕ್ಕೆ ಸ್ಟೇಟ್ಮೆಂಟ್ ಬಂತು ಕಂದಾಯ ಸಚಿವರಿಂದ. ಸಿಎಂ ಬದಲಾವಣೆ ಊಹಾಪೋಹ ಮಾತ್ರ, ಬರೀ ರೂಮರ್ ಇದು, ಯಾವುದೇ ಕಾರಣಕ್ಕೂ ಇದು ನಿಜ ಅಲ್ಲ, ಸಿಎಂ ಬದಲಾವಣೆ ಮಾಡಲ್ಲ. ಇದು ಆರ್ ಅಶೋಕ್ ಅವರ ಹೇಳಿಕೆ. ಗಾಳಿ ಗೋಪುರಗಳನ್ನು ಕಟ್ಕೊಂಡು ಯಾರು ಕನಸು ಕಾಣಬೇಡಿ. ಬೊಮ್ಮಾಯಿಯವರ ನೇತೃತ್ವದಲ್ಲಿ 2023 ವಿಧಾನಸಭೆ ಚುನಾವಣೆ ನಡೆಯುತ್ತೆ. ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗ್ತಾ ಇದೆ. ಇದು ಅಶೋಕ್ ಅವರ ಸ್ಪಷ್ಟ ಮಾತು. ಬದಲಾವಣೆ ಇಲ್ಲ ಅಂತ ಅಮಿತ್ ಶಾ ಅವರೇ ಹೇಳಿದ್ದಾರೆ. ಕಂದಾಯ ಸಚಿವ ಆರ್ ಅಶೋಕ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸಿಎಂ ಬದಲಾಗ್ತಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು. ಈಗ ಅದಕ್ಕೆ ಟಾಂಗ್ ಕೊಟ್ಟಂಗೆ ಆಯ್ತು ಅಂತ ಅನಿಸ್ತಾ ಇದೆ. ನನ್ನ ಇಬ್ಬರು ಸಹೋದ್ಯೋಗಿಗಳು ಪೊಲಿಟಿಕಲ್ ಬ್ಯೂರೋ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ ಎಡ ಮತ್ತು ಬಲಭಾಗದಲ್ಲಿ. ಕೃಷ್ಣ ಮತ್ತು ಅನಿಲ್ ಬಾಸ್ ಅವರು. ಗುಡ್ ಮಾರ್ನಿಂಗ್ ಇಬ್ಬರಿಗೂ ಕೂಡ. ಫಸ್ಟ್ ಅನಿಲ್ ಬಾಸ್ ಅವ್ರಿಗೆ ಹೋಗ್ತಿದ್ದೀರಿ. ಅನಿಲ್, ಸಡನ್ ಆಗಿ ಸಮಯ ಅಭಾವ ಅಂತಿದೆ. ಅಮಿತ್ ಶಾ ಅವರ ಸ್ಕೆಡ್ಯೂಲ್ನಲ್ಲಿ ಏನಾದ್ರು ಬದಲಾವಣೆ ಆಯ್ತಾ? ಇವತ್ತು ಏನಿದೆ ಅವರ ಸ್ಕೆಡ್ಯೂಲು, ಏನೇನು ಕಾರ್ಯ ಚಟುವಟಿಕೆಗಳಿದೆ ಅವ್ರದ್ದು? ಹರೀಶ್ ನಾಗರಾಜ್, ಏನಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ ಒಂದು ಮಹತ್ವದ ಪಕ್ಷ ಸಂಘಟನಾ ಸಭೆಯಲ್ಲಿ ಅಮಿತ್ ಶಾ ಅವರು ಭಾಗವಹಿಸಬೇಕಾಗಿತ್ತು. ಜೊತೆಗೆ ಏನಂತ ಹೇಳಿದ್ರೆ ಸಂಜೆ ನಡೆಯುವಂತಹ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಕಾರ್ಯಕ್ರಮ ಇದೆ, ಅದರಲ್ಲೂ ಕೂಡ ಭಾಗವಹಿಸಿ ಅದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಆದ್ರೆ ಮಧ್ಯಾಹ್ನದ ಒಂದು ಕಾರ್ಯಕ್ರಮ ಅಂದ್ರೆ ಸಭೆ ರದ್ದಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಬಸವ ಜಯಂತಿ ಪ್ರಯುಕ್ತವಾಗಿ ಬಹುತೇಕ ಶಾಸಕರೆಲ್ಲರೂ ಕೂಡ ತಮ್ಮ ಕ್ಷೇತ್ರಗಳಲ್ಲಿದ್ದಾರೆ. ಹೀಗಾಗಿ ಏನು ಬಹಳಷ್ಟು ಜನರಿಗೆ ಬರೋದಕ್ಕೆ ಆಗ್ತಾ ಇಲ್ಲ ಬೆಂಗಳೂರಿಗೆ. ಈ ಒಂದು ಕಾರಣದಿಂದ ಮಧ್ಯಾಹ್ನದ ಸಭೆಯನ್ನ ರದ್ದು ಮಾಡಲಾಗಿದೆ ಎಂಬಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಇದೊಂದು ಪಕ್ಷ ಸಂಘಟನೆ ಹಿನ್ನೆಲೆಯಲ್ಲಿ ಮಹತ್ವದ ಸಭೆಯಾಗಿತ್ತು. ಜೊತೆಗೆ ಖುದ್ದು ಅಮಿತ್ ಶಾ ಅವರೇ ಭಾಗವಹಿಸ್ತಾ ಇರೋದ್ರಿಂದಾಗಿ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯನ್ನ ಯಾವ ರೀತಿಯಾಗಿ ಎದುರಿಸಬೇಕು, ಏನೆಲ್ಲ ಕಾರ್ಯತಂತ್ರಗಳನ್ನ ರೂಪಿಸಿಕೊಳ್ಳಬೇಕು ಎಂಬಂತಹ ಸಲಹೆ ಸೂಚನೆಗಳನ್ನ ಶಾಸಕರಿಗೆ ಕೊಡೋರಿಕ್ಕಿದ್ರು. ಆದ್ರೆ ಇವತ್ತು ಬಸವ ಜಯಂತಿ ಇರೋದ್ರಿಂದಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿದ್ದಾರೆ ಮತ್ತು ಇದು ಕೂಡ ಮಹತ್ವವಾದದ್ದು. ಯಾಕಂದ್ರೆ ಚುನಾವಣಾ ವರ್ಷ ಆಗಿರೋದ್ರಿಂದ ಪ್ರತಿಯೊಂದನ್ನ ಕೂಡ ಗಮನಿಸಬೇಕಾಗ್ತದೆ. ಜೊತೆಗೆ ಅಂತ ಹೇಳಿದ್ರೆ ಯಾರನ್ನ ಕೂಡ ನೆಗ್ಲೆಕ್ಟ್ ಮಾಡೋಕೆ ಬರೋದಿಲ್ಲ. ಹಾಗಾಗಿ ಒಂದು ಸಮುದಾಯಕ್ಕೆ ಸೇರಿದ್ದಾಗಿದ್ರು ಕೂಡ ಏನಂತ ಹೇಳಿದ್ರೆ ಬಸವ ಜಯಂತಿ ಇರೋದ್ರಿಂದಾಗಿ ಅಲ್ಲಿ ಆ ಬಸವ ಜಯಂತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರಿಂದಾಗಿ ಅಮಿತ್ ಶಾ ಅವರು ಕೂಡ ಓಕೆ ಆಗ್ಲಿ, ಹಾಗಾದ್ರೆ ನೆಕ್ಸ್ಟ್ ಟೈಮ್ ಸಿಗೋಣ ಎಂಬಂತ ಮಾಹಿತಿಯನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ ಎಂಬಂತ ಮಾಹಿತಿ ಬರ್ತಾ ಇದೆ. ಅದಾದ ನಂತರ ಇವತ್ತು ಖೇಲೋ ಇಂಡಿಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಇವತ್ತೇನೆ ಅಮಿತ್ ಶಾ ಅವರು ದೆಹಲಿಗೆ ಹಿಂದಿರುಗ್ತಾರೆ ಎಂಬಂತ ಮಾಹಿತಿ ಇದೆ. ಹರೀಶ್ ನಾಗರಾಜ್. ಓಕೆ, ನನ್ನ ಸಹೋದ್ಯೋಗಿ ಕೃಷ್ಣ ಕೂಡ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಸಿಎಂ ಬದಲಾಗ್ತಾರೆ ಅಥವಾ ಮುಂದುವರಿತಾರೋ ಅನ್ನೋ ಕ್ವಶನ್ ಮಾರ್ಕ್ ಇತ್ತು. ಈಗ ಅದಕ್ಕೊಂದು ಕ್ಲಾರಿಫಿಕೇಶನ್ ಸಿಕ್ಕಿದ್ಯಾ? ಇನ್ನೂ ಕ್ಲಾರಿಟಿ ಅಂತ ಸಿಕ್ಕಿಲ್ಲ ಹರೀಶ್. ಯಾಕಂದ್ರೆ ಯತ್ನಾಳ್ ಅವರು ಈಗಾಗಲೇ 10ನೇ ತಾರೀಕು ಗಡುವನ್ನು ಕೊಟ್ಟಿದ್ದಾರೆ. ಆದರೆ ಮುಖ್ಯವಾಗಿ ಕಂದಾಯ ಸಚಿವ ಆರ್ ಅಶೋಕ್ ಅವರು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಬದಲಾವಣೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲಿ ನಾಯಕರುಗಳು ಒಂದಲ್ಲ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ, ಆದರೆ ಯಾವುದೇ ನಾಯಕರುಗಳು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ಇಲ್ಲೊಂದ್ ಕಡೆ ಅಶೋಕ್ ಅವರು ನೀವು ನೋಡಬಹುದು, ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತವರು. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳನ್ನ ಬಚಾವ್ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದಿಲ್ಲ ಅನ್ನೋ ಮಾತನ್ನ ಸ್ವತಃ ಅಶೋಕ್ ಅವರು ಮಾತ್ರ ಹೇಳಿದ್ದಾರೆ. ಆದರೆ ಬೇರೆ ಬೇರೆ ನಾಯಕರುಗಳು ಮಾತ್ರ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಅನ್ನೋ ಮಾತನ್ನ ಇದುವರೆಗೂ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮೇ 10ನೇ ತಾರೀಕಿನ ಗಡುವನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾ ಇರುವಂತದ್ದು. ಆದ್ರೆ ಹೈಕಮಾಂಡ್ ನಿಂದ ಯಾವುದು ಅನ್ನುವಂಥ ಸ್ಪಷ್ಟ ಚಿತ್ರಣ ಇನ್ನೂ ಕೂಡ ರಾಜ್ಯದ ನಾಯಕರಿಗೆ ಇನ್ನೂ ಕೂಡ ತಲುಪಿಲ್ಲ. ಯಾಕಂದ್ರೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಈ ಒಂದು ವಿಚಾರ ಬಗ್ಗೆ ಎಲ್ಲೂ ಕೂಡ ಚರ್ಚೆಯನ್ನ ಮಾಡಿಲ್ಲ. ಬದಲಾಗಿ ಈಗ ಏನು ನಿಗದಿತ ಕಾರ್ಯಕ್ರಮ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿಗಳ ಜೊತೆಗೆ ಈಗ ಪ್ರಹ್ಲಾದ್ ಜೋಶಿ, ಪ್ರಮುಖವಾಗಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕ ಅಮಿತ್ ಶಾ ಮತ್ತೆ ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ
ಒಟ್ಟಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಿಕ್ಕೆ ಹೋಗಿದ್ದಾರೆ. ಆದರೆ ಪ್ರಮುಖವಾಗಿ ಮಧ್ಯಾಹ್ನ ಅಂದ್ರೆ ಈಗಾಗಲೇ ಪದಾಧಿಕಾರಿಗಳ ಸಭೆ ಕ್ಯಾನ್ಸಲ್ ಆಗಿದೆ. ಆದರೆ ಮುಖ್ಯವಾಗಿ ಪ್ರಮುಖ ನಾಯಕರುಗಳ ಜೊತೆಗೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸಭೆಯನ್ನ ಮಾಡಲಿದ್ದಾರೆ. ಸಭೆಯಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ ಹೈಕಮಾಂಡ್ ನ ನಡೆ ಏನಿದೆ ಅನ್ನೋದ್ರ ಬಗ್ಗೆ ಅದನ್ನ ಆ ಒಂದು ಸಭೆಯಲ್ಲಿ ತಿಳಿಸ್ತಾರೆ ಅನ್ನೋದು. ಮತ್ತೆ ಆ ಒಂದು ಸಭೆ ಬಹಳಷ್ಟು ಕುತೂಹಲ ಮೂಡಿಸಿದೆ. ಒಂದ್ ಕಡೆ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡು ಅದಕ್ಕೆ ಒಪ್ಪಿಗೆಗಾಗಿ ಕಾಯ್ತಾ ಕುಳಿತಿದ್ದಾರೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಿಂದ ಏನು ಸಂದೇಶ ಬರುತ್ತೆ ಅಂದ್ರೆ ಇವತ್ತು ಸಭೆಯಲ್ಲಿ ಅಮಿತ್ ಶಾ ಅವರು ಏನ್ ಸೂಚನೆ ಕೊಡ್ತಾರೆ ಅನ್ನೋದು ಕೂಡ ಮುಖ್ಯಮಂತ್ರಿಗಳ ಒಂದು ರೀತಿಗೆ ತಲೆಬಿಸಿಯಾಗಿದೆ. ಈಗಾಗಲೇ ದೆಹಲಿಯ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಇಲ್ಲ ಒಂದ್ ಕಡೆ ನಾಯಕತ್ವದ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಆಗ್ಬಹುದು ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿಯಲ್ಲಿ ಈ ರೀತಿಯಾದಂತಹ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಮಧ್ಯಾಹ್ನದ ನಂತರವಾಗಿ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳುವಂತ ಸಾಧ್ಯತೆ ಇದೆ. ಹೀಗಾಗಿ ಮಧ್ಯಾಹ್ನದ ಒಂದು ಪ್ರಮುಖರ ನಾಯಕರ ಸಭೆ ಏನಿದೆ ಅದು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ನಾಯಕತ್ವದ ಗೊಂದಲ ಆಗಿರ್ಬೋದು, ಸಂಪುಟ ಪುನರ್ರಚನೆ ಆಗಿರ್ಬೋದು, ಮತ್ತೆ ಈಗಾಗಲೇ ನಿಗಮ ಮಂಡಳಿ ನೇಮಕ ಕೂಡ ಇನ್ನೂ ಆಗಿಲ್ಲ, ಅದಕ್ಕೆ ಸಂಬಂಧಪಟ್ಟಂತ ತೀರ್ಮಾನ ಆಗಿರ್ಬೋದು, ಮತ್ತೆ ಪ್ರಮುಖವಾಗಿ ಚುನಾವಣೆಯಲ್ಲಿ ಗೆಲ್ಲುವಂತಹ ರಣತಂತ್ರ ರೂಪಿಸೋದಾಗಿರ್ಬೋದು. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಧ್ಯಾಹ್ನದ 3 ಗಂಟೆ ನಂತರದ ಪ್ರಮುಖ ನಾಯಕರ ಸಭೆಯಲ್ಲಿ ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗಲಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ ಕೃಷ್ಣ ಮತ್ತು ಅನಿಲ್ ಬಾಸ್ ಅವರು ಥ್ಯಾಂಕ್ ಯು. ನಿಮ್ಮಿಬ್ಬರಿಗೂ ಕೂಡ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆ ಅಂತೂ ನಡೀತಾ ಇದೆ. ಈ ನಡುವೆ ಆರ್ ಅಶೋಕ್ ಅವ್ರ ಜೊತೆ ನನ್ನ ಸಹೋದ್ಯೋಗಿ ಮಾತಾಡಿಸಿದ್ದಾರೆ. ಕಂದಾಯ ಸಚಿವರು ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿದ್ದಾರೆ. ಇವತ್ತು ರಾಜ್ಯಕ್ಕೆ ಚುನಾವಣಾ ಚಾಣಕ್ಯ, ಮಾಸ್ಟರ್ ಮೈಂಡ್ ಮತ್ತು ಬಿಜೆಪಿಯ ನಾಯಕರು ಆಗಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದರಿಂದ ಬಹಳಷ್ಟು ವಿಶೇಷ ಇರತಕ್ಕಂಥ ಬಿಜೆಪಿಯಲ್ಲಿ ಹಲವಾರು ಸಂಚಲನ ಉಂಟು ಮಾಡುವಂಥದ್ದು. ಹಾಗಾಗಿ ಅಮಿತ್ ಶಾ ಅವರ ಇಡೀ ದಿನದ ಪ್ರೋಗ್ರಾಮ್ ಏನು ಅಂತ ಹೇಳಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಆರ್ ಅಶೋಕ್ ಅವರಿದ್ದಾರೆ. ಸರ್, ಇವತ್ತು ಅಮಿತ್ ಶಾ ಅವರ ಒಟ್ಟಾರೆ ಕಾರ್ಯಕ್ರಮಗಳೇನು ಸರ್? ಅಮಿತ್ ಶಾ ಅವರು ಈ ತಿಂಗಳಲ್ಲಿ 2ನೇ ಬಾರಿ ಬರ್ತಾ ಇದ್ದಾರೆ. ಅವ್ರನ್ನ ಈಗಾಗಲೇ ನೀವೆಲ್ಲ ರಾಜಕೀಯ ಚಾಣಕ್ಯ ಇವೆಲ್ಲ ಬಿರುದು ಕೂಡ ಅವ್ರಿಗಿದೆ. ಅವ್ರೇನೇ ಬಂದರೂ ಕೂಡ ಏನಾನ ಉದ್ದೇಶ ಇಟ್ಕೊಂಡು ಪಾರ್ಟಿಯನ್ನ ಸಂಘಟನೆ ಮಾಡುವಂಥ ದೃಷ್ಟಿಯಿಂದ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಂಥ ಒಂದು ತಂತ್ರಗಾರಿಕೆಯಿಂದನೇ ಮಾಡ್ತಾರೆ. ಈ ಬೆಂಗಳೂರಲ್ಲಿರುವ ಶಾಸಕರನ್ನ ಅಂದ್ರೆ ಯಾರ್ಯಾರು ಅವೈಲಬಿಲಿಟಿ, ಯಾಕಂದ್ರೆ ಬಸವ ಜಯಂತಿ ಇದೆ ಇವತ್ತು, ಕರ್ನಾಟಕದ ಎಲ್ಲ ಕಡೆನೂ ಬಸವ ಜಯಂತಿ ಮಾಡ್ತಾ ಇದ್ದಾರೆ. ಯಾರು ಅವೈಲಬಿಲಿಟಿ ಇದಾರೋ ಅವ್ರ ಜೊತೆ ಊಟ ಇದೆ. ಅದಾದ್ಮೇಲೆ ಮಧ್ಯಾಹ್ನ ಕೋರ್ ಕಮಿಟಿ ಇರ್ತದೆ. ಒಂದು ಗಂಟೆ ಬಿಜೆಪಿಯ ತುಂಬಾ ಬಹಳಷ್ಟು ಹಿರಿಯ ನಾಯಕರು, ಬಿಜೆಪಿಯ ಆಗು ಹೋಗುಗಳು, ರಾಷ್ಟ್ರೀಯ ನಾಯಕರುಗಳನ್ನೆಲ್ಲ ಮುಖತಃ ನೋಡಿದಂಥವ್ರು, ಸಂಪರ್ಕವನ್ನು ಇಟ್ಕೊಂಡಂಥವ್ರು. ಅಮಿತ್ ಶಾ ಬಂದ್ರು ಅಂದ್ರೆ ಅಲ್ಲೇನೋ ಬದಲಾವಣೆ ಇರುತ್ತೆ, ಅಲ್ಲೇನೋ ಒಂದಷ್ಟು ಹೊಸ ಗಾಳಿ ಇರುತ್ತೆ ಎಂಬ ಮಾತು ಕೇಳಿ ಬರ್ತಿದೆ. ಮೊದಲನೇದಾಗಿ ರಾಜ್ಯದಲ್ಲಿ ಬಂದಂತ ಮೊದಲ ಗಾಳಿ ಮುಖ್ಯಮಂತ್ರಿ ಬದಲಾಗ್ತಾರೆ, ಹೊಸ ಮುಖ್ಯಮಂತ್ರಿ ಬರ್ತಾರೆ ಅನ್ನೋ ಒಂದು ಗಾಳಿ ಸರ್. ಆ ಥರದ್ದು ಯಾವುದೂ ಇಲ್ಲ. ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ. ನಮ್ಮ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲೇ 2023 ಎಲೆಕ್ಷನ್ ಅನ್ನ ಚುನಾವಣೆಯನ್ನ ಗೆದ್ದು ಮತ್ತೆ ಬಿಜೆಪಿಯ ಕಮಲವನ್ನ ವಿಧಾನಸೌಧದಲ್ಲಿ ಮೊಳಗಿಸುವಂಥದ್ದು. ಯಾವುದು ಬದಲಾವಣೆ ಇಲ್ಲ. ಯಾವುದು ಸರ್ಕಾರದಲ್ಲಿ ಎಲ್ಲ ಒಂದ್ ಕಡೆ ಯುವಕರಿಗೆ ಆದ್ಯತೆ ಕೊಡಬೇಕಂತ ಚರ್ಚೆ ಆಗಿದೆ. ಆ ಥರದ್ದು ಯಾವುದು ಚರ್ಚೆ ಆಗಿಲ್ಲ. ಇವಿಷ್ಟು ಕಂದಾಯ ಸಚಿವ ಆರ್ ಅಶೋಕ್ ಅವರ ಅಭಿಪ್ರಾಯ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಬದಲಾವಣೆ ಇಲ್ಲ, ಆ ತರದ ಚರ್ಚೆ ಇಲ್ಲ ಅನ್ನೋ ಮುಖಾಂತರ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಾಗೆ ಚರ್ಚೆಗೆ ಎಲ್ಲ ಒಂದ್ ಕಡೆ ಆರ್ ಅಶೋಕ್ ಅವರು ತೆರೆ ಎಳೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಇವತ್ತು ಹಲವು ಕಾರ್ಯಕ್ರಮಗಳಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾಗಿಯಾಗ್ತಿದ್ದಾರೆ. ಬೆಂಗಳೂರಿನ ಚಾಲುಕ್ಯ ವೃತ್ತದಲ್ಲಿರುವಂತಹ ಬಸವಣ್ಣನ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಈಗಾಗಲೇ ಮಾಡಿದ್ರು ಅಮಿತ್ ಶಾ ಅವರು. ಅಮಿತ್ ಶಾಗೆ ಮುಖ್ಯಮಂತ್ರಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಕೂಡ ಇದ್ರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ರು. ತುಂಬಾ ಜನ ಸಾಥ್ ಕೊಟ್ಟರು. ಅದಾದ್ಮೇಲೆ ಅವರು ನೃಪತುಂಗ ವಿಶ್ವವಿದ್ಯಾಲಯದ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಈಗ ಭಾಗಿಯಾಗಿದ್ರು. ಇದೇ ಸಂದರ್ಭದಲ್ಲಿ ವರ್ಚುವಲ್ನಲ್ಲಿ ಬಳ್ಳಾರಿಯ FSL ಪ್ರಯೋಗಾಲಯ ಉದ್ಘಾಟನೆ ಕೂಡ ಮಾಡಿದ್ರು. ಕರ್ನಾಟಕ ರಾಜ್ಯದ ಹೆಮ್ಮೆಯ ಮೈಸೂರು ಪೇಟವನ್ನ ಶ್ರೀಕರಿಗೆ ತಳಿಸಿ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗೆ ಧನ್ಯವಾದಗಳು. ಚರ್ಮದಲ್ಲಿ ಕುಸುರಿ ಕಲೆಯ ಒಂದು ಕಾಣಿಕೆಯನ್ನ ಅವರಿಗೆ ಕೊಡಲಾಗುತ್ತಿದೆ. ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರನ್ನು ನಾನು ವಿಶ್ವವಿದ್ಯಾಲಯ ಮತ್ತು ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಪೇಟವನ್ನ ತೊಡಿಸಿ ಶಾಲೋದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.